ಒಬ್ಬ ಒಬ್ಬ ನಿಜವಾದ ಜನಪ್ರತಿನಿಧಿ, ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದ್ರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ಗೆ ವಿಚಾರ ಮಾಡಬಾರ್ದು, ನೆಕ್ಸ್ಟ್ ಜನರೇಷನ್ಗೆ ವಿಚಾರ ಮಾಡಬೇಕವ ಪ್ರಬುದ್ಧ ರಾಜಕಾರಣಿ. ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಶನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ. ಆದರೆ 2 ಕ್ವಾಲಿಫಿಕೇಶನ್ ಇರಬೇಕು. ಒಂದು, ಕೈ ನೀತಿ ಬಿಟ್ಟಿರಬಾರದು, ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರದು. ಇವೆರಡು ಕ್ವಾಲಿಫಿಕೇಶನ್ ಇದ್ದರೆ ಸಾಕು. ಹ್ಯಾಂಗ ಹಡದ ತಾಯಿಯ ಹೊಟ್ಟೆಯಿಂದ, ತಾಯಿಯ ಗರ್ಭದಿಂದ ಬಿದ್ದ ಮಗು ಮಾತು ಬರುವಾಗ ಮೊದಲಾಡಿದ ಮಾತು ಹೆಂಗ ಅಮ್ಮ ಅಂತಾವ, ಹಾಗ ಕಣ್ಣಿಲ್ಲದ ಮಕ್ಕಳ ಹಾಡ ಕಲೀಲಿಕ್ಕೆ ಬಂದಾಗ ಮೊದಲೊಂದು ಶಬ್ದನೇ ಪುಟ್ಟರಾಜ. ಅದು ಪುಟ್ಟರಾಜ. ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರ, ಕಾಲಿಲ್ದವ್ರು ನುಟ್ಸ್ಯಾನ, ಕೈ ಇಲ್ದವ್ರು ನುಟ್ಸ್ಯಾನ, ಕಣ್ಣಿಲ್ದವ್ರದವ್ರು ನುಟ್ಸ್ಯಾನ, ಬಾಯಿ ಇಲ್ದವ್ರು ನುಟ್ಸ್ಯಾನ, ಆದ್ರ ಹೊಟ್ಟಿಲ್ದವ್ರನ್ನೊಬ್ಬರನ್ನು ಹುಟ್ಟಿಸಿಲ್ಲ ಅಂತ ದೇವ್ರು. ಯಾಕ ಅಂದ್ರ ಅವನು ಕಾಲಿರ್ಲಿ ಬಿಡ್ಲಿ, ಕಣ್ಣಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಬಾಯಿ ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ. ಹೊಟ್ಟಿ ಯಾಕಿಟ್ಟಾನ ಅಂದ್ರ ಎಲ್ಲರೂ ದುಡದೇ ಉಣಬೇಕು ಅನ್ನೋದು ದೇವನ ಸೃಷ್ಟಿಯಲ್ಲಿ. ಒಂದು ಹುಡುಗ ಒಂದು ಗುಡಿ ಮುಂದ ಭಿಕ್ಷಾ ಕುಂತಿತ್ತಂತ, ಭಿಕ್ಷಾ ಬೇಡ್ತಿತ್ತು. ಅದು ಗುಡಿ ಮುಂದೆ ಏನು ಭಿಕ್ಷಕರಂದ್ರೆ ತಿಳಿದಟ್ ಹಾಕಿ ಹೋಗ್ತಾರ. ಇವ 10 ರೂಪಾಯಿ ಕೊಡ್ರಿ 10 ರೂಪಾಯಿ ಕೊಡ್ರಿ ಅಂತಿದ್ದ. ಅವ ಕೊಡವಂದ ಅಲ್ಲೋ ಸುಮ್ನೆ ಕೊಟ್ಟಷ್ಟು ಸಿಗೋಬೇಕು. ಭಿಕ್ಷಕಾಗಿ 10 ರೂಪಾಯಿ ಕೇಳತ್ತೇನ್? ಇಲ್ರಿ ನಮ್ದೊಂದು ಮೊಬೈಲ್ ಐತಿ, ಸಿಮ್ ರೀಚಾರ್ಜ್ ಮಾಡ್ಬೇಕಾಗೈತಿ, 10 ರೂಪಾಯಿ ಕೊಡ್ರಿ ಅಂತ. ಅವ ಅಂದ, ಅಲ್ಲ ಭಿಕ್ಷಕಾಗಿ ಮತ್ ಮೊಬೈಲ್ ಇಟ್ಟೇನ್ ನೀನು? ಇಲ್ರಿ ನಾವ್ ಒಂದು ಹುಡುಗಿನ ಇಷ್ಟಪಟ್ಟಿನಿ, ಅವ್ರಿಗೆ ಫೋನ್ಯಾಗ ಮಾತಾಡ್ಬೇಕು ನಾವು. ಅಲ್ಲೋ ಭಿಕ್ಷಕಾಗಿ ಮೊಬೈಲ್ ಇಟ್ಟಿ ಭಿಕ್ಷಕಾಗಿ ಹುಡುಗಿನ ಪ್ರೀತಿ ಮಾಡಿಯಾ ಅಂದ್ರ ಅವ್ರು. ನಾವು ಭಿಕ್ಷಕರಾಗಿ ಹುಡುಗಿನ ಪ್ರೀತಿ ಮಾಡಿಲ್ರಿ, ಆ ಹುಡುಗಿನ ಪ್ರೀತಿ ಮಾಡದ್ಮೇಲೆ ಭಿಕ್ಷಕರಾಗಿವ್ ನಾವು ಅಂದ. ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲ್ಸಕ್ರಿ ಕೊಟ್ಟಿವಿ ಅಂದ್ರ, ನಾವು ಕೊಟ್ಟ ಕಲ್ಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರ, ಇಲ್ಲ ಅಂತಲ್ಲ ನಾ ಹೇಳು. ಅಜ್ಜವ್ರ ಕಲ್ಸಕ್ರಿ ಕೊಡ್ತಿದ್ರಿ ಎಲ್ಲರಿಗೆ. ನಮಗ್ ಸಣ್ಣ ಹುಡುಗರು 8-9ನೇ ಕ್ಲಾಸ್ ಓದ್ತಿದ್ವಲ್ಲ, ಅವಾಗ ಅಜ್ಜರ್ ಕೇಳಿದ್ವಿ, ಏನಿದು ಬಂದವ್ರಿಗೆಲ್ಲ ಕಲ್ಸಕ್ರಿ ಎದಕ್ ಕೊಡ್ತಾರ ಸ್ವಾಮಿಗಳು ಅಂತ ಕೇಳಿದೆ ನಾನು. ಅವಾಗ ಅಜ್ಜರು ಒಂದು ಚಲೋ ಮಾತು ಹೇಳಿದ್ರು, ನೋಡಪ್ಪ ಇದು ಕಲ್ಸಕ್ರಿ ಅಲ್ತಮ್ಮ, ಯಾವ ಭಕ್ತರು ನಿನಗೇನೋ ಆಶ್ರಯ ಬಯಸಿ ನನಗಿಲ್ಲಿ ಹೋದ್ರೆ ಒಳ್ಳೇದಾಗ್ತೈತಂತ ಯಾವ ಭಕ್ತ ಸಂಕಲ್ಪ ಮಾಡಿ ಬರ್ತಾನಲ್ಲ, ಅವನಿಗಿದು ಸಕ್ರಿ ಅಲ್ಲ, ಇಡೀ ನಮ್ಮ ಮಠದ ಸ್ವಾಮಿಗಳ ತಪಸ್ಸ ಅವ್ರಿಗೆ ಕೊಡ್ತೀವಿ ನಾವು ಅಂತ ಗುರುಗಳು ಹೇಳಿದ ಮಾತಿತ್ತು. ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲ್ಸಕ್ರಿ ಕೊಟ್ಟಿವಿ ಅಂದ್ರ, ನಾವು ಕೊಟ್ಟ ಕಲ್ಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರ, ಇಲ್ಲ ಅಂತಲ್ಲ ನಾ ಹೇಳು. ನಿನ್ನ ಮಕ್ಕಳಿಗೆ ಶ್ರೀಮಂತರು ಹೆಂಗ ಆಗಬೇಕು ಅಂತ ಕಲ್ಸಕ್ ಹೋಗಬೇಡ, ನಿನ್ನ ಮಕ್ಕಳಿಗೆ ಆರೋಗ್ಯದಿಂದ ಸಂತೋಷದಿಂದ ಇರುವುದನ್ನು ಮೊದಲು ಕಲಿಸುವ. ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರ್ಸೋದು ಮುಖ್ಯ ಅಲ್ಲ, ಅವ್ರು ನೀಟ್ ಬದುಕಬೇಕು ಹಂಗ ಕಲಿಸೋದು ಬಹಳ ಮುಖ್ಯ ಐತೆ. ಅದು ಬಹಳ. ನಿಮ್ದೊಂದು ಮೊಬೈಲ್ ಇರ್ತದೆ, ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ಲ, ನೀವೆಲ್ಲ ಹಾಕ್ತಿರಿಲ್ಲ. ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ, ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ, ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ದರೆ ತಲೆ ಒಡಿತೈತಿ ಅಂತ ಹೆಲ್ಮೆಟ್ ಹಾಕೊಳ್ಳಾರ್ದು ಅಡ್ಡಾಡಿರ್ತೀವಲ್ಲ, ಮತ್ತು ಅರಿವೈತೆ ನಮಗೆ, ಅರಿವಿದ್ರೆ ನಾವ್ಯಾಕೆ ಮಾಡ್ತಿದ್ವಿ ಇದನ್ನ? ಶಿವ ಶಿವ ಶಂಭೋ